ರಕ್ತ ಸಂಬಂಧಕ್ಕಿಂತ ಮಿಗಿಲಾದುದು ಸ್ನೇಹ. ಹೀಗಾಗಿ ಒಬ್ಬ ಸ್ನೇಹಿತನನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಜವಾದ ಸ್ನೇಹಿತನಾದವನಲ್ಲಿ ಯಾವೆಲ್ಲ ಗುಣಗಳು ಇರುತ್ತವೆ ಎಂದು ಆಚಾರ್ಯರು ತಿಳಿಸಿದ್ದಾರೆ. ಜೀವನದಲ್ಲಿ ಯಶಸ್ವಿಯಾಗಬೇಕು ಎಂಬ ಕನಸು ಎಲ್ಲರಿಗೆ ಇರುತ್ತೆ. ಆದರೆ ಆ ಕನಸನ್ನು ನನಸು ಮಾಡುವುದು ಎಲ್ಲರಿಂದ ಸಾಧ್ಯವಿಲ್ಲ. ಜೀವನದಲ್ಲಿ ಅಂದುಕೊಂಡ ಗುರಿಯನ್ನು ಸಾಧಿಸಲು ಒಬ್ಬ ವ್ಯಕ್ತಿಗೆ ಪರಿಶ್ರಮದ ಜೊತೆಗೆ ಒಬ್ಬ ಒಳ್ಳೆಯ ಸ್ನೇಹಿತನ ಮಾರ್ಗದರ್ಶನ ಅವಶ್ಯಕತೆ ಕೂಡ ಇರುತ್ತದೆ. ಈ ಮಿತ್ರನು ಕಠಿಣ ಸಮಯದಲ್ಲಿ ಸೂಕ್ತವಾಗಿ ಮಾರ್ಗದರ್ಶನ ನೀಡುವಂತೆ ಇರಬೇಕು. ಯಾರಿಗೆ ಅವರ ಜೀವನದಲ್ಲಿ ಇರುವ ಒಳ್ಳೆಯ ಮಿತ್ರರು ಅಲ್ಲ ಎನಿಸುತ್ತವೆಯೋ ಅಂಥವರು ತಮ್ಮ ಜೀವನದ ರಹಸ್ಯಗಳನ್ನು ಹೇಳಿಕೊಳ್ಳಲು ಹೋಗಲೇಬಾರದು. ಈ ಬಗ್ಗೆ ಆಚಾರ್ಯ ಚಾಣಕ್ಯರು ಸರಿಯಾದ ಮಾರ್ಗದರ್ಶನ ನೀಡಿದ್ದಾರೆ. ಶಾಸ್ತ್ರದಲ್ಲಿ ತಿಳಿಸಿರುವಂತೆ ನಾವು ಯಾವ ರೀತಿಯ ಸ್ನೇಹಿತರ ಸಂಘವನ್ನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನು ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ದಯವಿಟ್ಟು ಪ್ರೆಸ್ ಮಾಡಿಕೊಳ್ಳಿ. ಗುಟ್ಟನ್ನು ರಟ್ಟು ಮಾಡುವವರ ಸ್ನೇಹಿತರು. ಯಾರಿಗೆ ಗುಟ್ಟನ್ನು ತಮ್ಮ ಬಳಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲವೋ ಅಂಥವರ ಬಳಿ ನಾವು ನಮ್ಮ ಜೀವನದ ರಹಸ್ಯಗಳನ್ನು ಎಂದಿಗೂ ಹೇಳಿಕೊಳ್ಳಬಾರದು. ಈ ರೀತಿಯ ಗುಣವುಳ್ಳ ಸ್ನೇಹಿತರನ್ನು ಎಂದಿಗೂ ಕಣ್ಮುಚ್ಚಿ ನಂಬಬಾರದು. ಯಾವ ವ್ಯಕ್ತಿಯು ನಿಮ್ಮ ಬಳಿ ಬಂದು ಬೇರೆಯವರ ಗುಟ್ಟನ್ನು ಹೇಳುತ್ತಾರೋ ಅವರು ಇನ್ನೊಂದು ದಿನ ಬೇರೆಯವರ ಬಳಿ ಹೋಗಿ ನಿಮ್ಮ ಗುಟ್ಟನ್ನು ಹೇಳುತ್ತಾರೆ ಎಂದರ್ಥ. ಇಂಥವರಿಂದ ಆದಷ್ಟು ದೂರವಿರುವುದು ಉತ್ತಮ. ತಮ್ಮ ಮಾತನ್ನು ಸಮರ್ಥಿಸಿಕೊಳ್ಳುವವರು. ಈ ರೀತಿಯ ಗುಣವುಳ್ಳ ಸ್ನೇಹಿತರಿಂದಲೂ ಅಂತರ ಕಾಯ್ದುಕೊಳ್ಳಬೇಕು. ಇವರು ತಮ್ಮ ತಪ್ಪಿದ್ದರೂ ವಾದ ಮಾಡುವುದನ್ನು ನಿಲ್ಲಿಸೋದೇ ಇಲ್ಲ. ಇಂಥವರು ಸಮಯ ಬಂದಾಗ ನಿಮಗೆ ಮೋಸ ಮಾಡಲು ಸಹ ಹಿಂಜರಿಯುವುದಿಲ್ಲ. ಬೆನ್ನ ಹಿಂದೆ ಮಾತನಾಡುವವರು. ಈ ಗುಣವುಳ್ಳ ವ್ಯಕ್ತಿಗಳು ನಿಮ್ಮ ಬೆನ್ನ ಹಿಂದೆ ಇನ್ನೊಬ್ಬರ ಬಳಿ ಹೋಗಿ ನಿಮ್ಮ ಬಗ್ಗೆ ಆಡಿಕೊಳ್ಳುತ್ತಾರೆ. ಇಂಥವರು ಯಾವುದೇ ಸಂದರ್ಭದಲ್ಲೂ ನಿಮಗೆ ಒಳ್ಳೆಯದನ್ನು ಹಾರೈಸುವುದಿಲ್ಲ. ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಬಾರದವರು. ಈ ರೀತಿಯ ಸ್ನೇಹಿತರು ಬಾಯಲ್ಲಿ ಮಾತ್ರ ನಾನು ಎಂದಂತೆ ಕಠಿಣ ಸಂದರ್ಭದಲ್ಲಿ ನಿನ್ನೊಡನೆ ನಿಲ್ಲುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಕಷ್ಟಕಾಲ ಬಂದಾಗ ಇವರು ನಿಮಗೆ ಸಾಥ್ ನೀಡುವುದಿಲ್ಲ. ಈ ರೀತಿಯ ಗುಣವುಳ್ಳವರು ನಡುವೆ ನೀವಿದ್ದರೆ ನಿಮಗೆ ಮುಂದಿನ ದಿನಗಳಲ್ಲಿ ಯಾರ ಮೇಲೂ ನಂಬಿಕೆ ಬರುವುದಿಲ್ಲ. ಇನ್ನು ಕೊನೆಯದಾಗಿ, ತಮ್ಮ ಲಾಭಕ್ಕಾಗಿ ಮಾತ್ರ ನಿಮ್ಮನ್ನು ಬಳಸಿಕೊಳ್ಳುವುದು. ಕೇವಲ ತಮ್ಮ ಲಾಭಕ್ಕಾಗಿ ಮಾತ್ರ ನಿಮ್ಮನ್ನು ಬಳಕೆ ಮಾಡಿಕೊಳ್ಳುವಂತಹ ಸ್ನೇಹಿತರು ಕೂಡ ನಿಮಗೆ ಇದ್ದಿರಬಹುದು. ಆದರೆ ಇಂಥವರು ಸ್ನೇಹದಿಂದ ದೂರ ಇರುವುದರಲ್ಲೇ ನಿಮಗೆ ಲಾಭವಿದೆ. ಇವರು ಕೇವಲ ನಿಮ್ಮ ಸಹಾಯ ಹಾಗೂ ಹಣವನ್ನು ವ್ಯರ್ಥ ಮಾಡುತ್ತಾರೆಯೇ ಹೊರತು ಇಂಥವರಿಂದ ನಿಮಗೆ ಯಾವುದೇ ರೀತಿಯ ಪ್ರಯೋಜನ ಇರುವುದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.